ಡಿ ಕೆ ಶಿವಕುಮಾರ್ ಹೇಳ್ತೀರಲ್ಲ, ಬಿಡದಿ ಜನರಿಗೆ ನಾನು ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಎಕರೆಗೆ 2,20,20,000 2 ಕೋಟಿ ಅಲ್ಲ, 10 ಕೋಟಿ ಕೊಟ್ಟರು ನಮ್ಗೆ ಸಮಾಧಾನ ಬರಲ್ಲ. ದುಡ್ಡೆಲ್ಲ ನಮ್ಗೆ ಮುಖ್ಯ. ನಮ್ಮ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಬೋದು. ನೀನ್ ದುಡ್ಡು ಕೊಡೋದು ಏನಕ್ಕೆ? ಅತ್ತಾಗ ಅಪ್ಪನ ಹೊಡೆದಾಕ್ಬಿಟ್ಟು ಮಗ ಹೊತ್ಕೊಂಡೋಗ್ತಾನೆ, ಇತ್ತಾಗ ಅವ್ನು ಹೊಡೆದಾಕ್ಬಿಟ್ಟು ಮಗಳು ಹೊತ್ಕೊಂಡೋಗ್ತಾಳೆ. ಏಕೆ ದುಡ್ಡು ಕೊಡೋದು? ನೀವು ನಿಜವಾಗ್ಲೂ ರೈತರ? ಡಿ ಕೆ ಶಿವಕುಮಾರ್ ಹೇಳ್ತಾರೆ ರೈತರಿಲ್ಲ. ಶಿವಕುಮಾರ್ ಅವ್ನ ಕಣ್ಣಿಲ್ಲ, ದೇವ್ರ ಕಣ್ಕೊಟ್ಟವನೆ, ರಾಜಕೀಯ ಕೊಟ್ಟದೆ ದೇವ್ರು, ಜನಗಳು ರಾಜಕೀಯ ಕೊಟ್ಟವ್ರೆ. ಅವರು ಈ ರಾಜಕೀಯದಿಂದ ಎಲ್ಲರಿಗೂ ಮೋಸ ಮಾಡ್ತಾವ್ರೆ ಹೊರತು ಯಾವ್ದು ಒಳ್ಳೆ ಕೆಲಸ ಅಂತ ಮಾಡ್ತಾ ಇಲ್ಲ. ಜೀವನದಲ್ಲಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ರೈತರುಗಳಿಗೆ, ಅನ್ನ ಕೊಡೋ ರೈತರುಗಳಿಗೆ ಒಂದ್ ಸ್ವಲ್ಪ ಯಾವ್ದನ್ನ ಒಳ್ಳೇದ್ ಮಾಡಿದ್ರೆ ಅವ್ರು ಮುಂದಿನ ಪೀಳಿಗೆ ಎಲ್ಲರೂ ಒಳ್ಳೇದ್ ಮಾಡ್ತಾರೆ. ದೇವ್ರು ಮಾಡಿದವ್ರನ್ನ ಹೋಗಿ ಕೇಳಿ, ಅವ್ರ ಆಸ್ತಿ ಇದ್ರೆ ಮಾಡ್ಕೊಳ್ಳಿ ಸರ್. ನಾವು ಮಕ್ಳು ತರ ಬೆಳೆಸಿದೀವಿ ಸರ್. ಇವರು ಮಕ್ಳು, ನಮ್ಮ ಮಕ್ಳ ಇವನ್ನ ನಾವು ಫ್ಯೂಚರ್ ತರ ಇಟ್ಕೊಂಡ್ರೆ ನಮ್ಮ ಮಕ್ಳಿಗೆ ಏನ್ ಕೊಡ್ಬೇಕು ಹೇಳಿ? ಫ್ಯೂಚರ್ ಇದೆ ತಾನೆ. ಇದನ್ ಬಿಟ್ಟು ನಾವ್ ಏನ್ ಕೊಡ್ಬೋದು? 2 ಕೋಟಿ ದುಡ್ಡು ಕೊಡಕ್ಕಾಗುತ್ತಾ? ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಅಂತಿದ್ದಾರೆ, ಅದೆಲ್ಲ ಸುದ್ದ ಸುಳ್ಳು. ಎಲ್ಲಾ ಮಕ್ಳು ತುಂಬಾ ಚೆನ್ನಾಗಿ ಓದಿದ್ದಾರೆ, ಎಲ್ಲ ಇಂಜಿನಿಯರಿಂಗು, ಮೆಡಿಕಲ್ ಎಲ್ಲ ಮಾಡಿದ್ದಾರೆ. ಈ ರೈತರ ಮೇಲೆ ಹೊಟ್ಟೆ ಹೊಡೆದು, ಈ ರೈತರೇ ಇಲ್ಲ ಅಂದ್ರೆ ಈ ಜಗತ್ತಿಗೆ ಊಟ ಹಾಕಕ್ಕಾಗುತ್ತಾ? ಎಲ್ಲಾ ಕಡೆಯಿಂದ ರೈತರಿಂದ ಬೆಳೆದಿದ್ದ ಅನ್ನ ನೀರು ಏನೇ ಒಂದ್ ಬೇಕು ಅಂದ್ರೆ ರೈತರಿಂದಾನೇ ಬೇಕು. ಇದು ನೋಡ್ದಿ ನೀವ್ ಏನ್ ಮಾಡ್ತೀರಾ? ಅವ್ರಿಗೆಲ್ಲ ಏನ್ ಕೊಡ್ತೀರಾ? ಊಟನೇ ಇಲ್ಲ ಅಂದ್ಮೇಲೆ ಸಿಮೆಂಟ್ ಮತ್ತೆ ಮರಳು ಇವತ್ತು ಬಿಡದಿಯಲ್ಲಿದ್ದೇನೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಇಲ್ಲಿ ಕೃಷಿಕರೇ ಇಲ್ಲ, ರೈತರೇ ಇಲ್ಲ, ಒಂದು 20 ಜನ ಕೃಷಿಕರು ಇರಬಹುದು, ಇದು ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ. ಡಿ ಕೆ ಶಿವಕುಮಾರ್ ಅವರೇ, ಕಣ್ಣು ಬಿಟ್ಟು ನೋಡಿ, ಕಣ್ಣನ್ನ ಅಗಲಿಸಿ ನೋಡಿ, ನಾನು ನಿಮಗೆ ದೃಶ್ಯವನ್ನ ತೋರಿಸ್ತಾ ಇದ್ದೇನೆ ಡ್ರೋನ್ ಮೂಲಕ. ಇದು ಬಿಡದಿಯ ಪ್ರಮುಖ ಭಾಗ, ಬೈರಮಂಗಲ ಕೆಂಚುಗಾರನಹಳ್ಳಿ ಗ್ರಾಮದ 9 ರಿಂದ 25 ಹಳ್ಳಿ ಸಾಧ್ಯ ಆದ್ರೆ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನಾನು ನಿಮಗೆ ಈಗ ದೃಶ್ಯವನ್ನ ತೋರಿಸ್ತಾ ಹೋಗ್ತೇನೆ, ಬನ್ನಿ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಹಚ್ಚ ಹಸಿರಾಗಿರುವಂತಹ ತೆಂಗಿನ ತೋಟ ಕಾಣಿಸ್ತಾ ಇದೆ. ತೆಂಗಿನ ತೋಟದ ನಡುವೆ ನಿಮಗೆ ಅಡಿಕೆ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ಇಲ್ಲಿ ರೈತರು ತರಕಾರಿ ಬೆಳೆದಂತ ಪ್ರದೇಶ. ಇದು ನಿಮಗೆ ಬಹಳ ಮೇಲೆ ಏರಿಯಲ್ ವ್ಯೂ ಇರುವಂತ ಕಾರಣಕ್ಕಾಗಿ ಕೆಳಗಡೆ ಇರುವಂತಹ ತರಕಾರಿ ಕಾಣಿಸ್ತಾ ಇಲ್ಲ ನಿಮಗೆ. ಇಲ್ಲಿ ಪಪ್ಪಾಯಿಂದ ಹಿಡಿದು ಬೇರೆ ಬೇರೆ ಬೆಳೆಗಳು ಕೂಡ, ಕಬ್ಬನ್ನ ಬೆಳೀತಾರೆ, ರೇಷ್ಮೆಗೆ ಏನೇನು ಬೇಕು ಅದರ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಗೆ ಹೋಗುವಂತ ತರಕಾರಿ ಇಲ್ಲಿಂದಲೇ. ರೈತರು ಇಲ್ಲಿ ಹೈನುಗಾರಿಕೆಯನ್ನ ಮಾಡ್ತಾರೆ. ನಿಮಗೆ ನಡುವೆ ಒಂದಷ್ಟು ಕೆರೆಗಳೆಲ್ಲವೂ ಕೂಡ ಕಾಣಿಸ್ತಾ ಹೋಗುತ್ತೆ. ಬಂಧುಗಳೇ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಿಮಗಿದು ಬರಡು ಭೂಮಿ ಅಂತ ಅನ್ಸೋದಿಕ್ಕೆ ಸಾಧ್ಯವಾ, ಅಥವಾ ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ ಅನ್ಸೋದಿಕ್ಕೆ ಸಾಧ್ಯವಾ? ಡಿ ಕೆ ಶಿವಕುಮಾರ್ ಅವರೇ, ಅದು ಯಾವ ನಾಲಿಗೆಯಲ್ಲಿ ಇದು ಬರಡು ಭೂಮಿ, ರೈತರು ಈ ಭೂಮಿಯನ್ನು ನಮಗೆ ಬಿಟ್ಕೊಟ್ಬಿಡ್ತಾರೆ ಎನ್ನುವಂತ ಮಾತನ್ನು ಹೇಳಿದ್ರಿ. ನಾನು ಈಗಾಗಲೇ ಸಾಕಷ್ಟು ರೈತರನ್ನು ಕೂಡ ಮಾತನಾಡಿಸ್ತೆ. ಹೇಳ್ತಿದ್ದ ರೈತರು ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ, ಇದು ನಮ್ಮ ಭೂಮಿ, ನಮ್ಮ ಹಕ್ಕು, ನಾವು ಹುಟ್ಟಿದ್ದಿಲ್ಲಿ, ನಾವು ಬೆಳೆದಿದ್ದಿಲ್ಲಿ, ಬದುಕನ್ನ ಕಟ್ಕೊಂಡಿದ್ದಿಲ್ಲಿ, ನಮ್ಮ ಬದುಕನ್ನ ಇನ್ಯಾರೋ ಹೇಗೆ ಡಿಸೈಡ್ ಮಾಡ್ತಾರೆ, ಇದು ರೈತರ ಪ್ರಶ್ನೆಯಾಗಿದೆ. ನೋಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ನಿಮಗೆ ಕಂಪ್ಲೀಟ್ ಒಂದು 360 ಡಿಗ್ರಿ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಇದು ಬಿಡದಿ ಸುತ್ತಮುತ್ತ ಈಗ ಅಕ್ವೈರ್ ಆಗ್ಲಿಕ್ಕೆ ಹೋಗಿದೆಯಲ್ಲ ಆ ಜಾಗ ಇದು. ಸದ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 9,600 ಎಕರೆ ಪ್ರದೇಶ, 2,000 ಗೋಮಾಳ, ಉಳಿದಿದ್ದೆಲ್ಲವೂ ಕೂಡ ಖಾಸಗಿ ಜಮೀನು. ಬಿಡದಿ ಟೌನ್ಶಿಪ್ಗೋಸ್ಕರ ಅಕ್ವೈರ್ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಕೃಷಿ ಯೋಗ್ಯವಲ್ಲದಂತ ಭೂಮಿ ಅಂತ ಕಾರಣವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇದು ನಿಮಗೆ ಕೃಷಿಯ ಯೋಗ್ಯವಾದಂತ ಭೂಮಿ ಅಂತ ಸ್ಪಷ್ಟವಾಗಿ ಅನಿಸ್ತಾ ಇದೆ. ರೈತರಿಗೆ ಪರಿಹಾರ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. 2 ಕೋಟಿ ಎನ್ನುವಂತ ಅಹಂಕಾರದ ಮಾತುಗಳು ಕೇಳಿ ಬರ್ತಾ ಇದೆ. ಆ 2 ಕೋಟಿ ಎಷ್ಟು ದಿನಕ್ಕೆ ಇರುತ್ತೆ? ಈಗಿನ ಇದ್ರಲ್ಲಿ ಖರ್ಚಾಗಿ ಹೋಗ್ಬಿಡುತ್ತೆ. ಅದಾದ ಬಳಿಕ ರೈತ ಜೀವನದ ಆಧಾರ ಏನು? ಈಗ 30 ಗುಂಟೆ, 20 ಗುಂಟೆ, 15 ಗುಂಟೆ ಇರುವಂತವರು ಅದೇ ಸಣ್ಣ ಜಾಗದಲ್ಲಿ ಹಂದಿ ಕಟ್ಕೊಂಡಿದ್ದಾರೆ, ಕುರಿ ಕಟ್ಕೊಂಡಿದ್ದಾರೆ, ಹಸು ಕಟ್ಕೊಂಡಿದ್ದಾರೆ, ಕೋಳಿ ಸಾಕ್ತಿದ್ದಾರೆ, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಆ 15 ಗುಂಟೆ 20 ಗುಂಟೆ ಕಿತ್ಕೊಂಡು 60 ಲಕ್ಷ 70 ಲಕ್ಷ ಪರಿಹಾರ ಕೊಟ್ಟು ಬಿಟ್ರೆ ಆ ದುಡ್ಡು ಖಾಲಿ ಆದ್ಮೇಲೆ ಇವರ ಜೀವನದ ಆಧಾರ ಏನು? ಇವರ ಮಕ್ಕಳ ಬದುಕೇನು? ಇಲ್ಲಿ ತುಂಬಾ ಜನ ಓದಿನ ಕಡೆ ಗಮನ ಕೊಟ್ಟಿಲ್ಲ. ಓದಂತವರು ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾವು ರಾಜರಾಗಿರ್ಬೇಕು, ಗುಲಾಮ್ ರೀತಿ ಆಗಬಾರದು ಅಂತ ಹೇಳಿ. ಆದ್ರೆ ಇವತ್ತು ರಾಜರ ಬದುಕ ಸಾಗಿಸ್ತಾ ಇರುವಂತವ್ರನ್ನ 9,600 ಎಕರೆಯನ್ನ ಒತ್ತಾಯ ಪೂರ್ವಕವಾಗಿ ಕಿತ್ತುಕೊಂಡು ರೈತರನ್ನ ಗುಲಾಮರನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಿ. ರಾಜಕಾರಣಿಗಳೇ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರೇ, ನಾಚಿಕೆ ಆಗಬೇಕು ನಿಮಗೆ. ನಿಮಗೆ ಸಾಧ್ಯ ಆದ್ರೆ ದಯವಿಟ್ಟು ಇಲ್ಲಿ ಬನ್ನಿ, ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ಚೆಕ್ ಅನ್ನ ಮಾಡಿ, ಅದಾದ ಬಳಿಕ ನೀವು ಡಿಸಿಷನ್ ತೆಗೆದುಕೊಳ್ಳಿ. ನಾನು ಅಭಿವೃದ್ಧಿಯ ಪರವೇ, ಅಭಿವೃದ್ಧಿಯ ವಿರೋಧ ಅಲ್ಲ. ಆದ್ರೆ ಇನ್ನೊಬ್ಬರ ಬದುಕಿನಲ್ಲಿ ಸಮಾಧಿಯನ್ನ ಕಟ್ಟಿ ಅಭಿವೃದ್ಧಿ ಮಾಡ್ತಾರಲ್ಲ, ಅದು ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಪದಗಳ ಅಗತ್ಯ ಇಲ್ಲ ನಿಮಗೆ. ಈ ದೃಶ್ಯವನ್ನು ನೋಡಿದ್ರೆ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಎಂಥವ್ರಿಗಾದ್ರೂ ಸಂಕಟ ಆಗತ್ತೆ. ಇಷ್ಟು ಚೆನ್ನಾಗಿ ಕೃಷಿ ಮಾಡಿಕೊಂಡು ಈ ಭೂಮಿಯನ್ನ ಇಷ್ಟು ಚೆನ್ನಾಗಿ ಒಲಿಸ್ಕೊಂಡಂತ ಸಂದರ್ಭದಲ್ಲಿ ಇನ್ಯಾರೋ ಕುತ್ಕೊಂಡು ನಿನ್ನ ಭೂಮಿಯನ್ನ ಮಾರಬೇಕೋ ಮಾರಬಾರ್ದು ಅಂತ ಹೇಳಿ ಇನ್ಯಾರೋ ಡಿಸಿಷನ್ ತೆಗೆದುಕೊಳ್ತಾರೆ ಅಂದಾಗ ಸಹಜವಾಗಿ ಸಂಕಟ ಆಗತ್ತೆ, ಸಹಜವಾಗಿ ಸಿಟ್ಟು ಬರುತ್ತೆ. ಆ ಸಿಟ್ಟಿನ ಈ ಪದಗಳ ಮೂಲಕ ವ್ಯಕ್ತವಾಗ್ತದೆ. ನೋಡಿ, ಇಲ್ಲೊಂದಷ್ಟು ಜನ ಮಹಿಳೆಯರಿದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ನಿಮಗೆ ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮೇಡಮ್ ನಮಸ್ತೆ. ಈಗ ಬೆಳಗ್ಗೆಯಿಂದ ಸಾಕಷ್ಟು ಜನರು ಮಾತಾಡ್ಸಿದ್ವಿ. ಎಲ್ಲರಲ್ಲೂ ಆ ಸಿಟ್ಟು, ಆಕ್ರೋಶ, ಕೋಪ ಎಲ್ಲವೂ ಕಾಣಿಸ್ತಾ ಇದೆ.
ನನಗೂ ಗ್ರೌಂಡಿಗೆ ಬರಲೋರಿಗೆ ಅದ್ರ ಅರ್ಥ ಗೊತ್ತಿರಲಿಲ್ಲ, ಯಾಕೆ ಈ ಪರಿಸ್ಥಿತಿ ಇಲ್ಲಿಗೆ ಬಂದಾಗ ನನಗೆ ಅರ್ಥ ಆಗ್ತಾ ಇದೆ. ಈಗ ನನಗೆ ಹೊಟ್ಟೆ ಉರಿತಿದೆ, ಅಯ್ಯೋ ಇಂತಿಷ್ಟು ಒಳ್ಳೆ ಭೂಮಿನ ಕಿತ್ಕೊಳ್ತಿದಾರಲ್ಲ ಅಂತ ಹೇಳಿ. ಏನ್ ಹೇಳ್ತೀರಿ ನೀವು? ಸರ್, ನೀವು ಒಂದಿನ ನೋಡಿದ ತಕ್ಷಣ ನಿಮ್ಗೆ ಹೊಟ್ಟೆ ಉರಿತಿದೆ ಅಂದ್ರೆ ಇದನ್ನ ಬುಡದಿಂದ ಬೆಳೆಸಿ ಇಷ್ಟು ದೊಡ್ಡದ್ ಮಾಡಿರೋರ್ಗೆ ಏನ್ ಆಗ್ಬೇಕು ಸರ್? ಏನ್ ಆಗ್ಬೇಕು ಅಂದ್ರೆ ಅಲ್ಲ ಅವ್ರು ಸಾಯ್ಬೇಕು, ಇಲ್ಲ ಅವ್ರನ್ನೇನಾದ್ರೂ ಮಾಡ್ಬೇಕು. ಈಗ ಏನಾಗ್ಬಿಟ್ಟೈತೆ ಅಂದ್ರೆ ನಾವು ರಾಜಕೀಯ ಹಗ್ಗ ಜಗ್ಗಾಡ್ತಲ್ಲಿ ತಗ್ಲಾಕೋಗ್ಬಿಟ್ಟಿದೀವಿ. ಈ ಕಡೆ ಅವ್ರು ಯಾರೋ ಮಾಡಿದ್ರು ಅಂತ, ಇವ್ರು ಯಾರೋ ಅವ್ರು ಮಾಡಿದ್ರು ನಾನ್ ಮಾಡ್ತೀನಿ ಅಂತ. ಯಾಕೆ ಸರ್ ಈ ಅನ್ಯಾಯ? ನಾವೇನಾದ್ರೂ ಹೇಳಿದ್ವಾ ನೀವು ಮಾಡಿ, ನೀವು ಪ್ರಾಜೆಕ್ಟ್ ಮಾಡಿ ಅಂತ? ಮಾಡಿದವ್ರನ್ನ ಹೋಗ್ ಕೇಳಿ, ಅವ್ರ ಆಸ್ತಿ ಇದ್ರೆ ಮಾಡ್ಕೊಳ್ಳಿ ಸರ್. ನಾವು ಮಕ್ಳು ತರ ಬೆಳೆಸಿದೀವಿ ಸರ್. ಇವರು ನಮ್ಮ ಮಕ್ಳ ಇವನ್ನ ನಾವು ಫ್ಯೂಚರ್ ತರ ಇಟ್ಕೊಂಡ್ರೆ ನಮ್ಮ ಮಕ್ಳಿಗೆ ಏನ್ ಕೊಡ್ಬೇಕು ಹೇಳಿ? ಫ್ಯೂಚರ್ ಇದೆ ತಾನೆ. ಇದನ್ ಬಿಟ್ಟು ನಾವೇನ್ ಕೊಡ್ಬೋದು? 2 ಕೋಟಿ ದುಡ್ಡು ಕೊಡಕ್ಕಾಗುತ್ತಾ? ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಅಂತಿದ್ದಾರೆ, ಅದೆಲ್ಲ ಸುದ್ದ ಸುಳ್ಳು. ಎಲ್ಲಾ ಮಕ್ಳು ತುಂಬಾ ಚೆನ್ನಾಗಿ ಓದಿದ್ದಾರೆ, ಎಲ್ಲ ಇಂಜಿನಿಯರಿಂಗು, ಮೆಡಿಕಲ್ ಎಲ್ಲ ಮಾಡಿದ್ದಾರೆ. ಡೆವಲಪ್ಮೆಂಟ್ ಯಾವ ಅಂದ್ರೆ ನೀವೇ ಇಲ್ಲಿ ನೋಡಿದೀರಾ, ಸುತ್ತಮುತ್ತ ಒಳ್ಳೊಳ್ಳೆ ಕಾಲೇಜು, ಹಾಸ್ಪಿಟಲ್ ಎಲ್ಲ ಇದೆ, ಏನಕ್ಕೂ ತೊಂದರೆ ಇಲ್ಲ. ಮತ್ತೆ ಇದು ಯಾವ್ದೋ ಸಿಟಿ ತುಂಬಾ ದೂರ ಹಳ್ಳಿ, ಇದ್ರಲ್ಲಿ ಏನು ಅಭಿವೃದ್ಧಿ ಇಲ್ಲ ಅಂದ್ರೆ ನೀವು ಡೆವಲಪ್ಮೆಂಟ್ ಮಾಡಿ. ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋದು ಏನ್ ಡೆವಲಪ್ಮೆಂಟ್ ಮಾಡ್ತೀರಾ? ಯಾರಾದ್ರೂ ಕೇಳಿದ್ವಾ? ಯಾರೋ 2006 ಮಾಡಿದ್ರಂತೆ, ನಾನು ಇವಾಗ ಡೆವಲಪ್ಮೆಂಟ್ ಮಾಡ್ತೀನಂತೆ. ಯಾರ್ ಸರ್ ಹೇಳಿರೋದು? ಈಗ 2006 ಆಗಿರೋ ಕಾನೂನ ಇವಾಗ ತಂದ್ಬಿಟ್ಟು ನಮ್ ತಲೆ ಮೇಲೆ ಹಾಕೋದು ಎಷ್ಟು ಸರಿ ಸರ್? ಮತ್ತೆ ಡಿ ಕೆ ಶಿವಕುಮಾರ್ ಇನ್ನೊಂದು ವಾದ ಅಂದ್ರೆ, ನೀವು ನೋಡಿರ್ತೀರಿ ಆ ಭಾಗದಲ್ಲಿ ರೈತರೇ ಇಲ್ಲ, 10 ರಿಂದ 20 ಜನ ರೈತರು ಇರ್ಬೋದು ಅಂತ ಹೇಳಿ. ನನಗದೇ ಆಶ್ಚರ್ಯ, ಹೆಂಗ್ ಬರುತ್ತಿಂತ ಸ್ಟೇಟ್ಮೆಂಟ್ಗಳು? ಭೂಮಿಗೆ ಬಂದಿಲ್ಲ, ಗ್ರೌಂಡ್ಗಿಳಿದಿಲ್ಲ, ಯಾರನ್ನೂ ಮಾತಾಡ್ಸಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ ಇಂಥ ಮಾತುಗಳೆಲ್ಲ ಕೇಳಿದಾಗ? ಸರ್, ಇದನ್ಸ್ತೈತೆ ನನ್ಗೆ, ಇಲ್ಲಿ ಎಲ್ಲೋ ಹಿಟ್ಲರ್ ಮುಸೋಲೋನಿನೋ ಆಡಳಿತ ಇರ್ಬೋದು. ಯಾಕಂದ್ರೆ ಪ್ರಜಾಪ್ರಭುತ್ವ ಇದ್ರೆ ಈ ತರ ಹೇಳ್ಬೋದಿತ್ತಾ? ಆ ತರ ಇದ್ರೆ ಮೋಸ್ಟ್ಲಿ ಹೇಳಿರ್ಬೋದು ಅವರು. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರನಾಗೆ ನಾವ್ ಹೇಳಿದ್ದೀವಿ ಸರ್, ಗ್ರೌಂಡ್ ರಿಪೋರ್ಟ್ ತರ್ಸಿ ಅಂತ ಹೇಳಿ ಸಾಕಾಯ್ತು. ಆದ್ರೂ ನಿಮ್ ತರ ಯಾರಾದ್ರೂ ನಮ್ಗೆ ಸಹಾಯ ಮಾಡ್ಲಿ, ಕರ್ನಾಟಕದಲ್ಲಿ ಯಾರಾದ್ರೂ ರೈತರ ಮಕ್ಳು ರೈತರಿಗೋಸ್ಕರ ಇರೋರು ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಒಂದು ನಮ್ಗೆ ಇದೆ, ಯಾವ್ದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಅನ್ನ ತಿಂತಾರೆ, ಅನ್ನದ ಋಣ ಪ್ರತಿಯೊಬ್ರು ತೀರ್ಸ್ತಾರೆ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ರು ರೈತರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಗೆಲ್ತೀವಿ ಸರ್. ಇನ್ನೊಂದು ನನಗೆ ಅನ್ಸೋದೇನಪ್ಪ ಅಂದ್ರೆ, ನಾನು ಬೇರೆ ಕಡೆಗಳಲ್ಲೂ ಹೋದಾಗ ಅದನ್ನೇ ಹೇಳ್ತಾ ಇರೋದು, ಕೃಷಿ ಭೂಮಿ ಯಾವತ್ತು ರೈತರ ಕೈಯಲ್ಲಿ ಇರಬೇಕು, ಅದನ್ನ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡಬಾರ್ದು ಅಂತ. ಮತ್ತೊಂದು, ನೀವು ಬೇರೆ ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು, ಬಟ್ ಈ ಪ್ರಕೃತಿನ, ಈ ಹಸಿರನ್ನ, ಇದನ್ನ ಮರುಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ. ಒಮ್ಮೆ ನಾಶ ಮಾಡಿದ್ರೆ ಮತ್ತೆ ಮರುಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಇವ್ರು ಹೇಗೆ ನಿರ್ಧಾರ ತಗೊಳ್ತಾರೆ ಅಂದ್ರೆ, ಇಷ್ಟು ಚೆನ್ನಾಗಿ ಹಸಿರಿದೆ, ನಮಗೂ ಗೊತ್ತಿರ್ಲಿಲ್ಲ ಇಲ್ಲಿ ಬರಲೋರಿಗೆ, ಇದು ಏನು ಒಳ್ಳೆ ಮಲೆನಾಡು ರೀತಿ ವಾತಾವರಣ ಇದೆಯಲ್ಲ ಅಂತ ಹೇಳಿ, ಇದು ನಾಶ ಮಾಡಿದ್ರೆ ಮತ್ತೆ ಸೃಷ್ಟಿ ಮಾಡಕ್ ಸಾಧ್ಯನಾ? ಸರ್, ನೀವೇ ಹೇಳಿ, ಸಾಧ್ಯ ಇದೆಯಾ? ಪ್ರಕೃತಿ ವಿರುದ್ಧವಾಗಿ ಹೋಗಿ ನಾವು ಗೆದ್ದಿರೋದು ಎಲ್ಲಾದ್ರೂ ಇತಿಹಾಸದಲ್ಲಿ ಕೇಳಿದ್ದೀರಾ? ಸಾಧ್ಯನೇ ಇಲ್ಲ ಸರ್, ಯಾವುದೇ ಕಾರಣಕ್ಕೂ. ಇವತ್ತೇನಾದ್ರೂ ಇದು ನೆಲಸಮ ಆಯ್ತು ಅಂದ್ರೆ ಇದು ಈ ಯುಗಾಂತಿ ಆಗ್ಬಿಡುತ್ತೆ. ಇದು ನಮ್ಮ ರೈತರ ಸಮಾಧಿ ಆಗುತ್ತೆ, ನಮ್ಮ ಮಕ್ಳು ಭವಿಷ್ಯ ಹಾಳಾಗುತ್ತೆ. ಇಲ್ಲಿ ಪ್ರಕೃತಿ ಯುಗಾಂತಿ ಆಗ್ಬಿಡುತ್ತೆ. ಮತ್ತೆ ಗಾಳಿ, ಬೆಳಕು, ಮಳೆ ಪ್ರತಿಯೊಂದಕ್ಕೂ ಅಡ್ಡ ಪರಿಣಾಮ. ಇದ್ರಲ್ಲಿ ಒಂದೇ ಕಾಂಕ್ರೀಟ್ ಗೋಡೆಗಳ ನಿರ್ಮಾಣ ಆಗ್ಬೋದು, ಯಾರು ಉದ್ಧಾರ ಆಗಲ್ಲ. ಈ ಪ್ರಕೃತಿ ಕೈ ಹಾಕಿ ಯಾರೂ ನನಗ್ ಗೊತ್ತಿರುವಂಗೆ ಉದ್ಧಾರ ಆಗಿಲ್ಲ, ಉಳ್ಗಾಲನೂ ಇಲ್ಲ. ರೈತರು ಮನೆ ಹಾಳು ಮಾಡಿ ಯಾರೂನು ಹೆಸರು ಹೇಳಲ್ಲ. ಯಾಕಂದ್ರೆ ತಿನ್ನೋ ಅನ್ನ, ಬೆಳಗ್ಗೆ ಇದ್ರೆ ಅನ್ನ, ಹಾಲು, ನೀರು ಇಷ್ಟೇ ನಮ್ ಜೀವನ. ಅದನ್ನ ಬಿಟ್ಟು ಬದುಕಕ್ ಆಗಲ್ಲ ಅಂತಲ್ಲ, ಒಂದ್ 2-3 ದಿನ ಬದುಕ್ತಿರೋನು. ಅನ್ನ ಇಲ್ದೆ ಎಷ್ಟ್ ದಿನ ಇರ್ಬೋದು ಸರ್? ಇವ್ರು ಅದೇ ಕೆಲಸ ಮಾಡ್ತಿರೋದು. ಅಂದ್ರೆ ಅವ್ರು ಯಾವ್ದೋ ಐಷಾರಾಮಿ ಜೀವನ ತೋರಿಸ್ಬಿಟ್ಟು ನಮ್ ಮೂಲ ಏನಿದೆ, ಮೂಲಭೂತ ಸೌಲಭ್ಯ, ನಮ್ ಮೂಲ ಅಗತ್ಯ ಏನಿದೆ ಅದನ್ನ ಹಾಳು ಮಾಡ್ತಿದ್ದಾರೆ. ಅದ್ ಹಾಳಾಗಕ್ ನಾವ್ ಬಿಡಲ್ಲ. ನಮ್ ಕೈಲಾದಷ್ಟು ಹೋರಾಟ ಮಾಡೇ ಮಾಡ್ತೀವಿ. ಪ್ರತಿಯೊಬ್ರು ನಮ್ಗೆ ಸಹಕರಿಸಿ ಅಂತ ಎಲ್ಲಾರ್ನು ಕೇಳ್ತಿದೀವಿ ಸರ್. ನನ್ನ ಕೊನೆ ಪ್ರಶ್ನೆ, ನೀವು ಬಿಡದಿ ಆಚೆಯವರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ. ಅಂದ್ರೆ ಬಿಡದಿ ಆಚಿನ ಜನ ಈ ಬಿಡದಿ ಟೌನ್ಶಿಪ್ ಯೋಜನೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಬಹಳ ಚರ್ಚೆ ಆಗ್ತಿದೆ. ತುಂಬಾ ಜನರ ಮನಸ್ಸಲ್ಲಿ ಹೆಂಗಿರುತ್ತೆ ಅಂದ್ರೆ, ನೋಡಿ ಎಕರೆಗೆ 2 ಕೋಟಿ ಕೊಡ್ತಾರಂತೆ, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಸೈಟ್ ಕೊಡ್ತಾರಂತೆ, ಇವ್ರಿಗೇನು ಜಮೀನ್ ಬಿಟ್ಟು ಕೊಡ್ಬೋದಲ್ಲ, ಅಭಿವೃದ್ಧಿ ಅಲ್ವಾ, ಆ ಮನಸ್ಥಿತಿ ಇರುತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಿ? ಒಂದಷ್ಟು ಮಾಧ್ಯಮಗಳಲ್ಲಿ ನಂಗೆ ಚರ್ಚೆ ಆಗ್ತಿತ್ತು, ನೋಡಿದೆ ನಾನು. ಸರ, ಇದು ನಮಗೂ ಕೇಳಿದ್ದಾರೆ 2 ಕೋಟಿ ಒಳ್ಳೆ ಬೆಲೆ ಅಂತ. ನಾವು ಮಾರಾಟ ಮಾಡಕ್ ಇಟ್ಟಿದ್ರೆ ರೇಟ್ ಬಗ್ಗೆ ಮಾತಾಡ್ಬೋದು. ನಾವು ಜಮೀನೇ ಮಾರಲ್ಲ ಅಂದ್ರೆ ಬೆಲೆ ಕಟ್ಕೊಂಡು ನಮ್ಗೇನ್ ಸರ್? ಅವ್ರ 10 ಅಲ್ಲ 100 ಕೋಟಿ ಕೊಟ್ಟರು ನಾವು ಜಮೀನ್ ಕೊಡಲ್ಲ. ಅದು ನಮ್ದು ಘೋಷವಾಕ್ಯ. ಅದು ಜೊತೆಗೆ ಬೇರೆಯವ್ರಿಗೆ ಹೇಳ್ತೀನಿ, ಎಲ್ಲ ಆಗೋಗಿದೆ, ಕೊಟ್ಬಿಡಿ, ಒಳ್ಳೆ ರೇಟು. ನಾವ್ ಹೇಳ್ತಾ ಇರೋದು, ಈಗ ನಿಮ್ ತಾಯಿನ ಕೊಟ್ಬಿಟ್ಟು ಮಲ್ತಾಯಿನ ತರ್ತೀರಾ? ಯಾವ್ದೇ ಕಾರಣಕ್ಕೂ ತರಲ್ಲ. ಯಾಕಂದ್ರೆ ಎತ್ತ ತಾಯಿನೇ. ಅದೇ ತರ ನಮ್ಗೆ ಭೂಮಿ ತಾಯಿ. ಅದನ್ನ ಬಿಟ್ಟು ನಾವು ಬೇರೆ ಇನ್ನೊಂದು ತಾಯಿ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲೇ ನೆಮ್ಮದಿಯಾಗಿರ್ಬೇಕಾದ್ರೆ ಬೇರೆ ದಾರಿ ಯಾಕೆ ಸರ್ ಹುಡುಕ್ಬೇಕು ನಾವು? 2.25 ಕೋಟಿ 3 ಕೋಟಿ ಅದೆಲ್ಲ ಹಣದ ಆಮಿಷ ಒಡ್ಬೇಡಿ. ನಾವು ಹಣಕ್ಕೂ ಭೂಮಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಯಾವ್ದೋ ಮಿಡಲ್ ಅಲ್ಲಿ ಮಾತಾಡೋರು ಹೇಳ್ಬೋದು, ಆದ್ರೆ ರೈತರಿಗೂ ಆ ಭೂಮಿ ತಾಯಿಗೂ ಒಂದೊಳ್ಳೆ ಬಾಂಧವ್ಯ ಇದೆ. ಅದನ್ನ ನಾವು ಬಿಟ್ಟು ಹೋಗಲ್ಲ. ನಾವು ಸತ್ರು ಇಲ್ಲೇ ಸಾಯ್ಬೇಕು, ಉಳ್ಗಾಲ ಇದ್ರು ಇಲ್ಲೇ ನಮ್ಗೆ ಉಳ್ಗಾಲ. ನಿಮ್ಗೆ ಏನ್ ಆಪ್ಷನ್ ಇದೆಯೋ ಅದನ್ನ ಮಾಡಿ, ಒಟ್ನಲ್ಲಿ ನಾವಂತೂ ಭೂಮಿ ಕೊಡಲ್ಲ. ಓಕೆ,
ಏನಂತೀರಿ ಮೇಡಮ್, ಡಿ.ಕೆ. ಶಿವಕುಮಾರ್ ಅಂತ ನಾಯಕರಿಗೆ ಅವರ ಸಾಲು ಸ್ಟೇಟ್ಮೆಂಟ್ಗಳನ್ನು ಗಮನಿಸಿರ್ತೀರಿ. ನಾವು ಡಿ.ಕೆ. ಶಿವಕುಮಾರ್ ಅಂತಾನೆ ಹೇಳಲ್ಲ, ಎಲ್ಲಾ ನಾಯಕರಿಗೂ ಹೇಳೋದು ಒಂದೇ, ಈ ರೈತರ ಮೇಲೆ ಹೊಟ್ಟೆ ಹೊಡೆದು ಈ ರೈತರೇ ಇಲ್ಲ ಅಂದ್ಮೇಲೆ ಈ ಜಗತ್ತಿಗೆ ಊಟ ಹಾಕಕ್ಕಾಗುತ್ತಾ? ಎಲ್ಲಾ ಕಡೆಯಿಂದ ರೈತರಿಂದ ಬೆಳೆದಿದ್ದ ಅನ್ನ ನೀರು ಏನೇ ಒಂದ್ ಬೇಕು ಅಂದ್ರೂ ರೈತರಿಂದಾನೇ ಬೇಕು. ಇದು ನೋಡ್ದಿ ನೀವ್ ಏನ್ ಮಾಡ್ತೀರಾ? ಅವ್ರಿಗೆಲ್ಲ ಏನ್ ಕೊಡ್ತೀರಾ? ಊಟನೇ ಇಲ್ಲ ಅಂದ್ಮೇಲೆ ಸಿಮೆಂಟು ಮತ್ತೆ ಮರಳು ಅದು ಕೊಟ್ಟು ತಿನ್ಸಕ್ಕಾಗುತ್ತಾ? ರೈತ ಬೆಳೆಯೋದೇ ರೈತ ಭೂಮಿಯಿಂದ ರೈತ ಬೆಳಿತಾನೆ. ಅದನ್ನ ಮಾರಿ ಹೊಡೆದು ಏನ್ ಮಾಡ್ತೀರಾ ನೀವು ಅಲ್ವಾ? ಅವ್ರು ನೋಡಿಯೋದು ಒಂದು ತೆಂಗಿನಕಾಯಿ ಬೇಕು ಅಂದ್ರೆ ರೈತ ಬೇಕು ಬೆಳೆಯಕ್ಕೆ. ಬೇರೆ ಯಾರು ಬಂದು ಬೆಳಿತಾರೆ? ಇವಾಗ ಬೆಂಗಳೂರಲ್ಲಿ ತೆಂಗಿನ ಮರ ನೆಟ್ಟು ಬೆಳೆಯಕ್ಕಾಗುತ್ತಾ? ಜಾಗ ಇದೆಯಾ ಅಲ್ಲಿ? ಇಲ್ಲಿರೋ ಭೂಮಿಲಿ ಬೆಳಿತಾರೆ, ಮಾರ್ತಾರೆ, ತಗೊಂತಾರೆ. ಇದು ನೋಡ್ದಿ ಇನ್ನ ಎಲ್ಲೋಗ್ತೀರಾ ನೀವು? ಏನೇ ಒಂದ್ ಬೇಕು ಅಂದ್ರೆ ಈ ಭೂಮಿಯಿಂದ ರೈತ ಬೆಳೆಯೋದ್ರಿಂದಾನೇ ಬೇಕು ಎಲ್ಲಾನು. ಒಟ್ನಲ್ಲಿ ಭೂಮಿ ಯಾವ ಕಾರಣಕ್ಕೂ ಕೊಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ. ಭೂಮಿ ನಮ್ಮ ಹಕ್ಕು. ಆ ಮಕ್ಳಲ್ಲಿ ಓಡಾಡ್ತಿದ್ದಾರೆ, ಏನೋ ಒಂದು ಖುಷಿ, ಬರ್ತಾರ, ರಜೆ ಇರುತ್ತೆ, ಓಡಾಡುತ್ತೆ, ನಮ್ಮ ತೋಟ ನಮ್ಮ ಇದು ಅಂತ ಓಡಾಡ್ಕೊಂಡು ಬರ್ತಾರೆ. ಅವ್ರಿಗೂ ಆ ಮಕ್ಳನ್ನ ಕೂಡ ಕೇಳಿದ್ರು ಕೂಡ ಹೇಳ್ತಾರೆ ಅವರು, ನಮ್ಗೆ ಬೇಕು, ನಮ್ಮ ಭೂಮಿ ಬೇಕು ಅಂತ. ಯಾವ್ದಾದ್ರು ಅಷ್ಟೇ. ಇನ್ನು ನಮ್ಮ ಮಕ್ಳಿದ್ದಾರೆ, ಏನ್ ಓದ್ತೀರ, ನಾವು ಫಾರ್ಮರ್ ಆಗ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಏನ್ ಹೇಳೋಣ ಸರ್? ಭೂಮಿನೆಲ್ಲ ಇಡೀ ಬೆಂಗಳೂರಲ್ಲೆಲ್ಲ ಫುಲ್ ಎಲ್ಲೇ ನೋಡಿದ್ರು ಕಾಂಕ್ರೀಟ್ ಬಿಲ್ಡಿಂಗ್ಗಳೇ ನಿಂತಿದೆ. ಒಂದು ಮರ ಇಲ್ಲ, ಒಂದು ಗಾಳಿ, ಒಂದು ಪಾರ್ಕ್ ಹೋದ್ರು ಇವಾಗ ಎಲ್ಲಿ ಅಲ್ಲೂ ಕೂಡ ಎಲ್ಲ ಮರಗಳು ಇದಿಲ್ಲ, ಮನೆ ಕಟ್ಟಿ ಎಲ್ಲ ಇದಾಗಿದೆ. ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ನಿಲ್ಲಕ್ಕೂ ಕೂಡ ಜಾಗ ಇಲ್ಲ. ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳೇ ಇದೆ, ಏನು ಅಂದ್ರೆ ಏನು ಇಲ್ಲ. ಈ ಭೂಮಿ, ಈ ತರ ಇರೋ ಭೂಮಿ ಹೊಡೆದು ನೀವೇನ್ ಮಾಡ್ತೀರಾ? ನೋಡಿ, ಇದು ಇವರ ಆಕ್ರೋಶದ ಮಾತು. ಜೊತೆಗೆ ಇನ್ನೊಂದು ಹೇಳಿ ಯಜಮಾನ್ರೆ. ಈಗ ಕೊನೆಯ ಲಾಸ್ಟ್ ನಾನು ಕೇಳ್ತಾ ಇರೋದೇನು ಅಂದ್ರೆ, ಎಷ್ಟು ಕೋಟಿ ಜನ ಹುಟ್ಟಿಸವನಿದ್ದಕ್ಕೆ, ಎಷ್ಟು ಕೋಟಿ ಜನ ಹುಟ್ಟಿಸವನಿದ್ದಕ್ಕೆ ಇಷ್ಟೊಂದು ಆಸ್ತಿ ಅವನು ಕೇಳ್ತಾ ಇರುವಾಗ ಕೊನೆಯೇ ಅವನು ಎಷ್ಟು ಕೋಟಿ ಜನ ಹುಟ್ಟಿಸವನು ಅವನಿಗೆ ಮಕ್ಕಳು ಕೊಟ್ಬಿಡಾನೆ. ನಮ್ಗೆ ಸುರೋದ್ರು ಹೋಗ್ಲಿ, ಆ ಕೋಟಿ ಹುಟ್ಟಿಸವನೆಲ್ಲ ಅವ್ರಿಗೆ ಹೋಗ್ಲಿ ಜಮೀನೆಲ್ಲ. ಇಷ್ಟು ಕೇಳ್ತಾ ಇದ್ದೀನಿ ಸರ್. ಕೊನೆಗೆ ಎಷ್ಟು ಹೇಳಿದ್ರು ಅವನಿಗೆ ಮಾನ ಮರ್ಯಾದೆ ಇಲ್ಲ. ಅಲ್ಲಿಂದ ಬಿಟ್ರೆ ಇಲ್ಲೊಂದು 7-8 ಥರ ಸೇರಿಕೊಂಡು ಆ ಜಿಕ್ಕೆ ಕಡೆ ಎಲ್ಲ ನಾವು ಬಂದ್ಬಿಟ್ಟಿದ್ದೀವಿ, ಆಗೋಯ್ತದೆ, ಬಿರ್ನ ಆಗೋಗ್ಲಿ ಅಂತ ಬಿಟ್ಟವ್ರೆ. ಅವ್ರ ಮಾತು ಕೇಳ್ಕೊಂಡು ದುಡ್ಡು 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 ಅಂತ ಸಾಯ್ತಾನೆ. ದುಡ್ಡು ತಗೊಂಡೋದ್ರು ಇನ್ನೆಲ್ಲ ಅವನು ಉಳಿದ್ರೆ 1.5 ವರ್ಷ 2 ವರ್ಷ ಉಳಿಯೋದವನು. ಆಗೋಯ್ತು. ಬೇಕಾದ್ರೆ ಹೇಳ್ರಿ, ನಾನು ಸಾಪ ಹಾಕಿದ್ದೀನಿ, ಹಿಂಗೆ ಹೋಗಿ ಹೇಳ್ರಿ, ನಾನು ಕೊಲೆ ಮಾಡಿದ್ರು ಮಾಡಲಿ ಅವನು. 1.5 ವರ್ಷ 2 ವರ್ಷದಲ್ಲಿ ಫಿನಿಶ್ ಅವನು. ಆಮೇಲೆ ಅವ್ರ ಮಕ್ಕಳು ಇಲ್ಲಿ ಬರೋಕ್ಕಾಗಲ್ಲ. ಯೋಚನೆ ಮಾಡಿ ಸರ್, ಬೇಡ, ಭಾರಿ ಯೋಚನೆ ಮಾಡಿ ಸರ್, ಭಾರಿ ಹೊಟ್ಟೆ ಉಳಿತದೆ. ನಾನು ಇಷ್ಟಿನ್ನೆಲ್ಲ ಓಡು ಬಂದಿದ್ದೀನಿ. ಇದು ಈ ಭಾಗದ ರೈತರ ಆಕ್ರೋಶ. ನಾನು ಮೊದಲು ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಈ ಬೆಳೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಷ್ಟೆಲ್ಲ ಇದೆ ಇಲ್ಲಿ. ಈಗ ನೀವೇ ನೋಡಿದ್ರಿ, ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀರಾ. ಈಗ ನೋಡಿ, ರೇಷ್ಮೆ ಇದೆ, ಅಡಿಕೆ ಇದೆ, ಬಾಳೆ ಇದೆ, ಆಮೇಲೆ ಈ ತರಕಾರಿ ಬೆಳೀತಾ ಇದ್ದಾರೆ ಎಲ್ಲ. ಪ್ರತಿಯೊಬ್ರು ಹಸ್ಗಳು ಪ್ರತಿಯೊಬ್ರು ಹಸ್ಗಳು ಕೊಟ್ಕೊಂಡಿದ್ದಾರೆ ಮನೆಯಲ್ಲಿ. ಇವತ್ತು ನಮ್ಮ ಊರಲ್ಲಿ ಒಂದು 100 ಜನ ಹಾಲು ಹಾಕ್ತಾರೆ. 150 ಮನೆ ಇದೆ, ಒಂದು 100 ಜನ ಹಾಲು ಹಾಕ್ತಾರೆ ಡೈರಿಗೆ. ಇವತ್ತು 6ರಿಂದ 6.5 ಲಕ್ಷ ಲೀಟ್ರ್ ಹಾಲು ಹೋಗ್ತಾ ಇದೆ ನಮ್ದು ಪ್ರತಿ ತಿಂಗಳು. ರೇಷ್ಮೆ ಇವತ್ತು 31 ಕೋಟಿ ಆದಾಯ ಇದೆ ಒಂದು ವರ್ಷಕ್ಕೆ. ಇವತ್ತು ಎಲ್ಲಿ ಯಾರು ಸರ್ಕಾರದ ಹತ್ರ ಇವ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತಾ ಇದೀವಿ ನಾವು? ಇಷ್ಟು ನೀರಾವರಿ ಮಾಡಿಕೊಂಡು ಇಷ್ಟು ಸಂಪತ್ತನ್ನೆಲ್ಲ ಬೆಳೆಸಿದೀವಿ. ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಇಬ್ರು ಬರ್ಲಿ ಇಲ್ಲಿಗೆ, ಅಲ್ಲೆಲ್ಲ ಮಾತಾಡೋದವ್ರು, ಇಲ್ಲಿಗೆ ಬಂದ್ಬಿಡ್ಬೇಕು ಅವರು. ಈ ಸ್ಪಾಟ್ಗೆ ಬಂದ್ರೆ ನಿಮ್ ಎದುರುಗಡೆ ಬರ್ಲಿ ಅವರು, ಇದನ್ನ ನೋಡ್ಲಿ, ಚಾಲೆಂಜ್ ಮಾಡ್ಲಿ. ಡಿ.ಕೆ. ಶಿವಕುಮಾರ್ ಮಾಡ್ಬೋದು ಮನ್ಸು ಅಂತ ಹೇಳ್ಬಿಟ್ಲಿ, ಬಿಟ್ಬಿಡೋಣ. ಇಲ್ಲ ಅವ್ರು ಮಾಡ್ಲಿ, ಅವ್ರ ತಮ್ಮನೂ ಬರ್ಲಿ. ಅವ್ರ ತಮ್ಮ KMF ಅಲ್ಲಿ ಇದಾಗಿದ್ದಾರೆ ನಮ್ಮ ಬೊಂಬಲ್ ಇದ್ರಲ್ಲಿ, ಅವರು ಬಂದು ನೋಡ್ಲಿ ಇಲ್ಲಿ. ಈ ಏರಿಯಾ ನೋಡ್ಬಿಟ್ಟು ಅವ್ರ ಮನಸ್ಸು ಬಂದ್ರೆ ಮಾಡ್ಲಿ, ಇಲ್ಲಿ ಬೇಡಿ ಅವರು. ಈ ಡಿ.ಕೆ. ಶಿವಕುಮಾರ್ ನಿಮ್ಗೆ ವಾರ್ನಿಂಗ್ ಮಾಡ್ತಾರಲ್ಲ, ಏನಂತೀರಿ? ಅಂದ್ರೆ ಅವ್ರು ಹೇಳ್ತಾರೆ, ನನಗೆ ಅನ್ಸೋದೇನಪ್ಪ ಅಂದ್ರೆ, ಈ ಭೂಮಿಗೆ ಒಡೆಯ ನೀವು, ಇಲ್ಲಿ ಬದುಕನ್ನ ಕಟ್ಕೊಂಡಂತವ್ರು ನೀವು. ಆದ್ರೆ ಅಲ್ಲೆಲ್ಲೋ ಕುತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ ಈ ಭೂಮಿ ನೀವು ಕೊಡ್ಬೇಕಾ ಬೇಡವಾ ಅಂತೇಳಿ. ನೀವು ಕೊಡಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ನಿಮಗೆ 3 ದಿನ ಟೈಮ್ ಕೊಡ್ತೀನಿ, ನಾನು ನಿಮಗೆ 10 ದಿನ ಟೈಮ್ ಕೊಡ್ತೀನಿ, ಕೊಟ್ಟಿದ್ದು ದುಡ್ಡು ತಗೊಳ್ಬೇಕು, ಭೂಮಿ ಕೊಡಬೇಕು ಅಂತ ಮಾತನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ನಾವು ಒಂದ್ ಕಡೆ ಹೇಳೋದೇನು ಹೇಳಿ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಪ್ರಜೆಗಳಿಗೆ ಹಕ್ಕಿದೆ ಅಂತ. ಇವರು ತಾಲಿಬಾನ್ ಆಡಳಿತ ಏನ್ ಮಾಡ್ತಾರೆ ಅದೇ ತರ ಆಗ್ಬಿಡ್ತದೆ ಇದು. ಯಾಕಂದ್ರೆ ಇಲ್ಲಿ ಬಂದು ನೋಡ್ಬೇಕು ಅವರು, ವಾಸ್ತುಸ್ಥಿತಿ ನೋಡ್ಲಿ. ನಾವು ಅಭಿವೃದ್ಧಿ ಬಗ್ಗೆ ನಾವು ವಿರೋಧ ಮಾಡ್ತಾ ಇಲ್ಲ. ಮಾಡಿ, ನೀವು ಎಲ್ಲಿ ಬರ್ಡ್ ಭೂಮಿ ಮಸ್ತಾಗಿದೆ, ಹೋಗಿ ಅಲ್ಲೆಲ್ಲ ಮಾಡಿ. ಇದನ್ನು ಮಾಡ್ಬೋದಾ ಇಲ್ವಾ? ಬಂದು ನೋಡಿ. ಇದು ನಮ್ಮ ರಾಮನಗರ ತಾಲೂಕಿನ ಬಿಡದಿ ಹೋಬಳಿ ಬನ್ನಿಗಿರಿ ಗ್ರಾಮದಲ್ಲಿದ್ದೀವಿ ನಾವು ಇವಾಗ. ಇದನ್ನ ಬಂದು ನೋಡ್ಲಿ ಇಲ್ಲಿ ಅವರು. ಬಂದಾದ್ಮೇಲೆ ಗೊತ್ತಾಗುತ್ತೆ. ಇದು ನಮ್ಮದೇ ಜಾಗ. ಇದು ಈ ಕಡೆ ಅಡಿಕೆ ತೋಟ, ಈ ಕಡೆ ಅಡಿಕೆ ತೋಟ ನೋಡಿ. ಇದು ಬಾಳೆ ನಮ್ಮ ಸ್ನೇಹಿತಂದಿದು, ವಸಂತ ಅಂತ.
ಇದನ್ನೆಲ್ಲ ಬಂದು ನೋಡಿ ಸರ್, ಇದು 80 ಅಡಿಗೆ ನೀರು ಬಿದ್ದಿದೆ ಇಲ್ಲಿ ಬೋರು. ನೀರಿಲ್ಲ ಅಂತಾರೆ, 80 ಅಡಿಗೆ ನೀರು ಬಿದ್ದಿದೆ. ಇಲ್ಲೇ ಇದೆ ನೋಡಿ ಬೋರು, 80 ಅಡಿಗೆ ನೀರು ಬಿದ್ದಿದೆ. ಕೇಳಕಿನ ಮುಂಚೆ ನಾನೊಮ್ಮೆ ಕನ್ಫರ್ಮ್ ಮಾಡ್ಕೋಕ್, ನೀವು ನಿಜವಾಗ್ಲೂ ರೈತರ? ಡಿ ಕೆ ಶಿವಕುಮಾರ್ ಹೇಳ್ತಾರೆ ರೈತರಿಲ್ಲ. ಶಿವಕುಮಾರ್ ಅವ್ನ ಕಣ್ಣಿಲ್ಲ, ದೇವ್ರ ಕಣ್ ಕೊಟ್ಟವನೆ, ರಾಜಕೀಯ ಕೊಟ್ಟದೆ ದೇವ್ರು, ಜನಗಳು ರಾಜಕೀಯ ಕೊಟ್ಟವ್ರೆ. ಅವರು ಈ ರಾಜಕೀಯದಿಂದ ಎಲ್ಲರಿಗೂ ಮೋಸ ಮಾಡ್ತಾವ್ರೆ ಹೊರತು ಯಾವುದು ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇಲ್ಲ. ಜೀವನದಲ್ಲಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ರೈತರುಗಳಿಗೆ, ಅನ್ನ ಕೊಡೋ ರೈತರುಗಳಿಗೆ ಒಂದ್ ಸ್ವಲ್ಪ ಯಾವ್ದನ್ನ ಒಳ್ಳೇದ್ ಮಾಡಿದ್ರೆ ಅವ್ರು ಮುಂದಿನ ಪೀಳಿಗೆ ಎಲ್ಲರೂ ಒಳ್ಳೇದ್ ಮಾಡ್ತಾನೆ ದೇವ್ರು. ಈಗಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾವ್ರೆ ಅಂತ ಅಂದ್ರೆ ಎಲ್ಲ ಮೋಸ ಮಾಡುವಂತ ಕೆಲಸ. ನಾವೆಲ್ಲ ಇದು ನೀವು ಕಣ್ಣಾರೆ ನೋಡಿದ್ರಿ, ಬಾಳೆ ಬೆಳೆದಿದ್ದು 3.5 ಲಕ್ಷ ನಮ್ದು ಆದಾಯ ಬಂದಿರೋದು. ಮತ್ತೆ 80 ಅಡಿಲಿ ನೀರೈತೆ, ಅಡಿಕೆ ಬೆಳೆದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಸಂಪಾದನೆ ಮಾಡಿ ಕೊಟ್ಟಿರೋ ನಾವು ಭೂಮಿಲಿ ನಾವು ಬದುಕೋತಾ ಇದೀವಿ. ನಮ್ದೇನು ಕೆಲಸ ಇಲ್ಲ, ಏನಿಲ್ಲ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಎಲ್ಲೋ ಕುತ್ಕೊಂಡು ಅವರು ವಾರ್ನಿಂಗ್ ಮಾಡ್ತಾರೆ, 10 ದಿನದಲ್ಲಿ 15 ದಿನದಲ್ಲಿ ಇದು ಮಾಡ್ತೀವಿ ರೈತರಿಲ್ಲ ಅಂತ ಅಂದ್ಬಿಟ್ಟು. ಅವ್ರು ನಿಜವಾಗೂ DCM ಆಗಿದ್ರೆ ಕರ್ನಾಟಕದಲ್ಲಿ ನಿಜವಾಗೂ ಅವ್ರ ಹತ್ರ ಧೈರ್ಯ ಅನ್ನೋದಿದ್ರೆ ಬಂದು ರೈತರ ಹತ್ರ ಮಾತಾಡ್ಲಿ, ಇಲ್ಲಿ ಬಂದು ವಾಸ್ತವ ಸ್ಥಿತಿ ನೋಡ್ಲಿ. ಆಮೇಲೆ ಅವರು DK ಶಿವಕುಮಾರ್ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ರಾಜಕಾರಣಿ ಅಂತ ನಾವು ಒಪ್ಕೋತೀವಿ. ಒಂದು ವೇಳೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಹರಳಾಸಂದ್ರ ಊರಿನ ಮುಂದುವರಿದಂತ ಭಾಗ. ನಾನು ಮತ್ತೆ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಾನು ಕೆಲವು ಊರುಗಳಿಗೆ ಮಾತ್ರ ಇಲ್ಲಿವರೆಗೆ ಭೇಟಿ ಕೊಟ್ಟಿದ್ದು. ಅಲ್ಲೇ ನಮಗೆ ಬೇಕಾದಷ್ಟು ರೈತರು ಸಿಗ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 25 ಗ್ರಾಮಗಳು ಇದ್ರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ, ಈ ಬಿಡದಿ ಟೌನ್ಶಿಪ್ ಎನ್ನುವಂತ ಯೋಜನೆ ವ್ಯಾಪ್ತಿಗೆ. 9,500 ಎಕರೆ ಹೆಚ್ಚು ಕಡಿಮೆ. ಇನ್ನು ನಾನು ಮಾತಾಡಿಸ್ತಾ ಹೋದ್ರೆ ಬೇಕಾದಷ್ಟು ರೈತರು ಸಿಗ್ತಾ ಹೋಗ್ತಾರೆ. ನಿಮ್ಗೊಂದು ಉದಾಹರಣೆ ನೋಡಿ, ಇಲ್ಲಿ ಈಗ ಯಾಕೆ ರೈತರಿಗೆ ಹೊಟ್ಟೆ ಉರಿಯುತ್ತೆ ಅಥವಾ ಸಂಕಟ ಆಗುತ್ತೆ ಅಂದ್ರೆ, ನೀವು ಈ ಅಡಿಕೆ ಬೆಳೆಯುವಂಥವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅಡಿಕೆ ಹೇಗೆ ಬರುತ್ತೆ ಏನು ಎತ್ತ ಅಂತೇಳಿ. ಈ ಭಾಗದಲ್ಲಿ ಹೊಸದಾಗಿ ಅಡಿಕೆಯನ್ನು ಕೂಡ ಶುರು ಮಾಡಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿ ಬೆಳೆ ಬಂದಿದೆ ಅಂತೇಳಿ, ಈ ಮರ ಎಷ್ಟು ಅದ್ಭುತವಾಗಿ ಬಂದಿದೆ. ಹಾಗೆ ಈ ಕೆಳಗಡೆ ನೋಡಿ, ಇಲ್ಲಿ ನಿಮಗೆ ಇದು ಬಂಜರು ಭೂಮಿ ಅಂತೇಳಿ ಮಣ್ಣು ನೋಡಿ, ಇದು ರೈತರಿಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ನಿಜವಾದ ರೈತರು ಯಾರಿದ್ದಾರೆ ಅವರಿಗೆ ಈ ಮಣ್ಣನ್ನು ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ ಎಷ್ಟು ಫಲವತ್ತಾಗಿದೆ ಅಂತ ಹೇಳಿ. ಇನ್ನು ಈ ಭೂಮಿ ಜೊತೆಗೆ ಇವರು ಎಷ್ಟು ಭಾವನಾತ್ಮಕ ಕನೆಕ್ಟ್ ಆಗಿದ್ದಾರೆ ಅಂದರೆ ನೋಡಿ, ಇಲ್ಲೊಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದಾರೆ. ನಿಮ್ಗೆ ಅಪ್ಪಿ ತಪ್ಪಿ ಆ ದೇವಸ್ಥಾನವನ್ನು ನಾವು ತೆಗೆದು ಬಿಡ್ತೀವಿ, ಎಲ್ಲವನ್ನೂ ಕೂಡ ಇದು ಮಾಡಿಬಿಡ್ತೀವಿ ಅಂದಾಗ ಇವರಿಗೆ ಆಗುವಂಥ ಸಂಕಟ ಇದೆಯಲ್ಲ, ನಾವು ಪದಗಳಲ್ಲಿ ಅದ್ಯಾವುದನ್ನು ಕೂಡ ವಿವರಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೊಬ್ರು ಹಿರಿಯ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ನಾನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರ, ಇಲ್ಲಿಂದ ಅಲ್ಲಿವರೆಗೆ ಇದೆಲ್ಲವೂ ಕೂಡ ಇವರಿಗೆ ಸೇರಿದಂಥ ಜಮೀನಿದು. ಇಲ್ಲಿ ಅತ್ಯದ್ಭುತವಾಗಿ ಅಡಿಕೆ ಬೆಳೆ ಬೆಳೆದಿದ್ದಾರೆ, ಇದರ ಲಕ್ಷಾಂತರ ರೂಪಾಯಿ ಆದಾಯ ನೋಡ್ತಾ ಇದ್ದಾರೆ. ಕೆಳಗಡೆ ತೆಂಗು ಬೆಳೆದಿದ್ದಾರೆ, ಅದರಲ್ಲೂ ಕೂಡ ಆದಾಯವನ್ನು ನೋಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಯಜಮಾನ್ರಿ, ಎಷ್ಟು ವಯಸ್ಸು ನಿಮಗೆ? ನಮಗೆ 75 ವರ್ಷ ವಯಸ್ಸು. ಆದ್ರೆ ನಾವು ಕೇಳ್ತಾ ಇರೋದು ಏನು ಅಂದ್ರೆ, ಇಷ್ಟೆಲ್ಲ ಜಕ್ಕೆ ಪ್ರಾಣ ತೆಗೆಯಕ್ಕೆ ಕೇಳ್ತಾ ಇರೋದು ನಾವು. ಒಂದೇನು ಅಂದ್ರೆ, ಇವರು ಕಾಂಗ್ರೆಸ್ನವರೆಲ್ಲ ಸೇರ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಅನ್ನ ಕಿತ್ಕೊಳ್ಳುವಾಗ, ಆದ್ರೆ ಈ ಅನ್ಯಾಯ ಮಾಡ್ಬೇಕು ಅಂತ ನೀವು ಮಾಡಬೇಡಿ, ಸಾಧ್ಯವಾಯ್ತಾ? ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ಇವತ್ತು ನಾವು ರೈತರ ಮಕ್ಕಳು ಸಂಖ್ಯೆ ತಗೊಂಡು ಮಂಡಿ ನೆಲಕೂರಿ ಕೆಲಸ ಮಾಡ್ತಾ ಇದ್ದೀವಿ. ಇದ್ರೊಳಗೆ ಏನಾರ ಬಂದ್ರೆ ನಿಮ್ಮ ಮಕ್ಕಳ ಮರಿ ಬಂದ ಉಳಿಯಲ್ಲ, ಆದ್ರೆ ಉಳಿಯಲ್ಲ. ಅದು DK ಸಾಹೇಬ್ರು ನನ್ ಸರ್ಕಾರ ಕೊಟ್ಟವ್ರೆ ಅಂತ ನೋಡ್ತಾವ್ರೆ. ನಮ್ಮ ಕುಮಾರಣ್ಣಂಗೆ ಹೇಳ್ತಾ ಇದ್ದೀನಿ, ನೋಡಪ್ಪ, ಈ ಸರ್ಕಾರ ನಮ್ಮನ್ನು ಕೊಟ್ಟುಬಿಟ್ಟು ನೀವು ಕಿತ್ತಾಕೊಂಡೆ, ನೀನು ಕೆಟ್ಟೆ. ಇಷ್ಟು ವರ್ಷದಿಂದ ನಿಮ್ಮ ಅಪ್ಪನ ಕಾಲದಿಂದ ನಾವು ಕಾಪಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಇವಾಗ ಯಾಕೆ ಕೈ ಬಿಡಬೇಡ, ನೀನು ಬಂದು ಇಲ್ಲೇ ಸದ್ಯ ವಯಸ್ಸಿಗೆ ಕೆಲಸ ಮಾಡಬೇಕು. ಆದ್ರೆ ಇನ್ನೊಂದು ಏನು DK ಈಗ ತಿಳ್ಕೊಂಡಿರೋದು ಏನು ಅಂದ್ರೆ, ನನ್ ಹೆಂಗೋ ಹತ್ರಕ್ಕೆ ಬಂದ್ಬಿಟ್ಟು ಎಲ್ಲ ಪೆಟ್ಟಿಗೆ ತಗೊಂಡು ತುಂಬ್ಕೊಬೇಡ ಅಂತ ದುಡ್ಡ ಅವ್ರೆಲ್ಲಾರ ಇಟ್ಟಾಡ್ಕೊಳ್ಳೋಲ್ಲಿ ನನ್ ಸರ್ ಅಂತ ಪೆಟ್ಟಿ ತುಂಬ್ಕೊಳ್ಳೋ ಅಂತ ಮಾಡ್ತಾವನೆ. ಅಮ್ಮನಿಗೂ ಬಂದ್ಬಿಡ್ತದೆ. ಒಂದ್ ದೇವಸ್ಥಾನ ಕೇಳೋಕೆ ಕಿಲಿ ನಮ್ನು. ಅಲ್ಲ, ಈಗ DK ಶಿವಕುಮಾರ್ ಹೇಳ್ತೀರಲ್ಲ, ಬಿಡದಿ ಜನರಿಗೆ ನಾನು ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಎಕರೆಗೆ 2 ಕೋಟಿ 20 ಲಕ್ಷ. 2 ಕೋಟಿ ಅಲ್ಲ, ನೀನು 10 ಕೋಟಿ ಕೊಟ್ಟರು ನಮ್ಗೆ ಸಮಾಧಾನ ಬರಲ್ಲ. ದುಡ್ಡೆಲ್ಲ ನಮಗ್ ಮುಖ್ಯ. ನಮ್ಮ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಬೇಕು. ನೀನ್ ದುಡ್ಡು ಕೊಡೋದು ಏನಕ್ಕೆ? ಅತ್ತಾಗ ಅಪ್ಪನ ಹೊಡೆದಾಕ್ಬಿಟ್ಟು ಮಗ ಹೊತ್ಕೊಂಡೋಯ್ತಾನೆ, ಇತ್ತಾಗ ಅವ್ನ ಹೊಡೆದಾಕ್ಬಿಟ್ಟು ಮಗಳು ಹೊತ್ಕೊಂಡೋಯ್ತಾಳೆ. ಏನ್ ಕೈ ನೀನ್ ದುಡ್ಡು ಕೊಡೋದು? ಏನಕ್ಕೆ ಕೊಡ್ತಿ? ಮಡಗ್ತಾರ ದುಡ್ಡ? ರಾತ್ರಿ ಕತ್ಕೊಯ್ತಾರೆ ನಮ್ಮನ್ನ, ದುಡ್ಡೆಲ್ಲ ಎತ್ಕೊಂಡು ಹೋಯ್ತಾರೆ. ಅವಾಗ ನಾವು ಹೋದೋ ದುಡ್ಡು ಹೋಯ್ತು. ಯೋಚನೆ ಮಾಡಿ ಸರ್, ಜಮೀನು ಹೋಯ್ತು, ನಮ್ಮನ್ನ ಕತ್ಕೊಯ್ತಾರೆ, ಬಿಡ್ತಾರೆ. ನನ್ನ ಮಕ್ಕಳು ಕಾಯ್ಕೊಂಡು ಕೂತಾವ್ರು ಕಾರ್ನಲ್ಲಿ ಹೋಗಕ್ಕೆ, ಯಾವ್ದಾನ ಒಂದು ಊಟಕ್ಕೆ ಕೊಟ್ಟಿರ್ಕೊಂಡು ಕಾರ್ನ ಮಜಾ ಮಾಡಕ್ಕೆ. ಈ ದುಡ್ಡಲ್ಲಿ ಇರ್ತದೆ ತಾ ಇಲ್ಲ. ಏನಂದ್ರೆ, ಈ ಭೂಮಿ ನಮ್ಗೆ ಉಳಿದಿದ್ರೆ ನಾಳೆ ನಮ್ಮ ಮಕ್ಕಳುಗಳಿಗೊಂದು ಆಧಾರ ಮಾಡ್ಬಿಟ್ಟು ನಾವು ಮುಂದೆ ಪ್ರಶ್ನೆ ಕಣ್ಣು ಮುಚ್ಚಿಬಿಡ್ತೀವಿ. ಅಲ್ಲ, ಈಗ ಬಹಳ ಹಠಕ್ ಬಿದ್ದಿರೋ DK ಶಿವಕುಮಾರ್ ಅವರ ಮಾತುಗಳನ್ನ ಹೇಳ್ತಾ ಹೋಗ್ತೀನಿ ನಾನು. ಒಂದು, ಅವ್ರು ನಿಮ್ ಭಾಗದಲ್ಲಿ ರೈತರ ಇಲ್ಲ, ಹಬ್ಬಬ್ಬ ಅಂದ್ರೆ 20 ರೈತರು ಇರ್ಬೋದು ಅಂತೀಯಾರೆ. ಮತ್ತೊಂದು, ನಿಮ್ ಭಾಗದಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿ ಇಲ್ಲ, ಬಂಜರು ಭೂಮಿ ಅಂತೀಯಾರೆ. ಇನ್ನೊಂದು ಮಾತು ಹೇಳಿ ಸರ್,
ಈ ಜಿ.ಕೆ. ಶಿವಕುಮಾರ್ ಮಾಡ್ತಾ ಇರೋ ಕಾಲದಿಂದ ಬಂಡೆ ಬಡ್ಕೊಂಬಂದು ಚೆನ್ನಾಗೆ ಕಮಾಯಿಸ್ಕೊಂಡ್ಬಿಟ್ರು. ಈಗ ಇವ್ರನ್ನ ಹೊಡೆದಾಕ್ಬಿಡಾನೆ ಕಮಾಯಿಸ್ಕೊಂಡ್ಬಿಡಾನೆ. ಆಮೇಲೆ ನಾನು ಓದ್ತಾ ಇಲ್ಲಿ ಗೆಲ್ತಾ ಇದ್ರು ಚಿಂತಿಲ್ಲ, ಇವ್ರ ಪ್ರಾಣ ತೆಗಿಯಂತ ನಿಂತವ್ರೆ. ನೀವು ಭೂಮಿ ಕೊಡಲ್ಲ ಕೊಡಲ್ಲ ಅವನ ಅಕ್ಕನಾಗಿ ಅವತ್ತೇ ಹೋದ್ರು ಸರಿ, ಅವನ ಬಾಂಬ್ ಬಿಡೋದೇ ಸರಿ. ನಾನು ಬೇಕಾದ್ರೆ ನನ್ನ ಕೊಲೆ ಮಾಡಿ ಅವನೇನ್ ಮಾಳ ಮರ್ಯಾದೆ ಮನುಷ್ಯನಿಗೆ ಬಂದು ಭೂಮಿ ನೋಡ್ನಾರ್ದೆ ಏನೋ ರೈತರಿಗೆ ಒಳ್ಳೇದ್ ಮಾಡ್ಬಿಟ್ಟು ಹೋಗ್ರಾನೆ ಅಂತೆ ಹೋಗಿಮ್ನು. ನಂದೇ ಎಲ್ಲ ಸರ್ಕಾರ ಅನ್ಬಿಟ್ಟು ಈ ಕೆಲಸ ಸರ್ ಮಾಡೋದು. ಅಲ್ಲ, ನಿಮ್ಗೆ ವಾರ್ನಿಂಗ್ ಕೊಡ್ತೀರಲ್ಲ, ಇಂತಿಷ್ಟು ದಿನದೊಳಗೆ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ ದುಡ್ಡು ಡೆಪಾಸಿಟ್ ಮಾಡ್ತೀನಿ ಬ್ಯಾಂಕ್ ಅಲ್ಲಿ. ಅವ್ನ್ ಡೆಪಾಸಿಟ್ನೇ ಬರ್ಲಿ ಭೂಮಿ ತೆಗೆ, ಡೆಪಾಸಿಟ್ ಮಾಡ್ಬಿಟ್ಟು ಭೂಮಿ ತೆಗಿಯಾಕ್ ಬರ್ತಾನಲ್ಲ, ಅವನ ಅಕ್ಕನಕ್ಕೆ ಅವತ್ತೇ ಕೊಲೆ ಮಾಡ್ಬಿಟ್ಟು ಹಳ್ಳ ಸಂದರ್ಭದಲ್ಲಿ ಅವತ್ತೇ ಸಾಕಿದ್ವಿ. ಓಕೆ, ಬೆಂಗಳೂರು ನಾವು ತುಂಬಾ ಕೂಲ್ ಆಗಿದೆ ಅಂತೀವಿ. ಈಗ ಉತ್ತರ ಭಾರತ ಬೇರೆ ಬೇರೆ ಕಡೆಗಳಿಂದ ಜನ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತೀರಿ. ಯಾಕೆ ಹೇಳಿ? ಬೆಂಗಳೂರು ಕೂಲ್ ಆದಂತ ವಾತಾವರಣ. ಯಾಕೆ ಕೂಲ್ ಆಗಿದೆ? ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಜನ ಕೃಷಿ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರದೇಶವನ್ನ ಹಸಿರಾಗಿಟ್ಕೊಂಡಿದ್ದಾರೆ, ತಂಪಾಗಿಟ್ಕೊಂಡಿದ್ದಾರೆ, ಹೀಗಾಗಿ ಬೆಂಗಳೂರು ಉಳ್ಕೊಂಡಿದೆ. ನೀವು ಸುತ್ತಮುತ್ತ ಇರುವಂತ ಪ್ರದೇಶವನ್ನ ಉಸಿರುಗಟ್ಟುವ ರೀತಿಯಲ್ಲಿ ಮಾಡಿಬಿಟ್ರೆ ಮುಂದೊಂದು ದಿನ ಬೆಂಗಳೂರಿನ ಪರಿಸ್ಥಿತಿಯನ್ನ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ನಾನು ಮತ್ತೆ ಹೇಳ್ತೀನಿ ಲೆಕ್ಕವನ್ನ. ಬಿಡದಿ 9600, ಆನೇಕಲ್ ಸ್ವಿಫ್ಟ್ ಸಿಟಿ 2500 ಎಕರೆ, ದೊಡ್ಡಬಳ್ಳಾಪುರ 2100 ಎಕರೆ, ಪಕ್ಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಆಗ್ತಾ ಇದೆ. ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಕೃಷಿ ಭೂಮಿ ತಗೊಂಡು ಹೋಗಿ ಕೃಷಿಕರ ಅಲ್ದವರ ಮಡಲಿಗೆ ಹಾಕಿ, ಇನ್ಯಾರು ಉತ್ತರ ಭಾರತದವರು ಬಂದಿಲ್ಲಿ ಸೆಟ್ಲ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಒಂದು ಸರ್ತಿ ಕೃಷಿ ಭೂಮಿಯನ್ನು ಕನ್ನಡಿಗರ ಕೈ ತಪ್ಪಿ ಹೋಯ್ತು ಅಂತಾದ್ರೆ ಮತ್ತೊಮ್ಮೆ ನಮ್ಮ ಕನ್ನಡಿಗರಿಗೆ ಸಿಗೋದಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು 10 ವರ್ಷ ಬಿಟ್ಟು ಬಂದು ನೋಡಿ, ಇಲ್ಲಿ ಟೌನ್ಶಿಪ್ ಏನಾದರೂ ಆಯ್ತು ಅಂತಾದ್ರೆ ಇಲ್ಲಿ ಯಾರು ಇರ್ತಾರೆ, ಯಾವ ಭಾಷೆ ಚಲಾವಣೆಯಲ್ಲಿ ಇರುತ್ತೆ ಅಂತ ಹೇಳಿ. ಹೀಗಾಗಿ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡಬೇಕು. ಅಂದ್ರೆ ಬರೀ ಪೋಸ್ಟ್ ಹಾಕೋದು ಮಾತ್ರ ಅಲ್ಲ, ಒಂದು ಹ್ಯಾಶ್ಟ್ಯಾಗ್ ಮೂಲಕ ಒಂದು ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ಅನ್ನು ಶುರು ಮಾಡೋಣ. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಬಿಡದಿ ಜನರ ಪರವಾಗಿ ನಿಂತ್ಕೊಳ್ಳೋಣ. ಅಂದ್ರೆ ಇದು ಒನ್ ಸೈಡೆಡ್ ವರದಿ ಅಂತಲ್ಲ. ನಾನು ಈ ಪ್ರದೇಶಕ್ಕೆ ಬಂದಂತ ಕಾರಣಕ್ಕಾಗಿ ನನಗೆ ಇದೇನು ಎತ್ತ ಅಂತ ಗೊತ್ತಾಯಿತು. ಆ ಕಾರಣಕ್ಕಾಗಿ ನಾನು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅದೊಂದು ಮನವಿ, ದಯವಿಟ್ಟು ಯಾವ್ಯಾವ ಮಾಧ್ಯಮಗಳು ಈ ವಿಡಿಯೋವನ್ನ ಮಾಡ್ತಿದ್ದಾರೆ ಕಣ್ಬಿಟ್ಟು ನೋಡಿ. ನಿಮಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೂ ಕನಿಷ್ಠ ಅಧಿಕಾರಿಗಳನ್ನ ಕಳಿಸಿ ವಿಚಾರಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ. ಧನ್ಯವಾದ.